ನಮ್ಮ ರಾಘವೇಂದ್ರ ಅವರು ಅನೇಕ ಪ್ರಯೋಗಗಳನ್ನ ಮಾಡ್ತಿದ್ದಾರೆ. ಅವರ ಇಡೀ ತೋಟವನ್ನು ನಾವು ನೋಡ್ಬೋದು. ಜೊತೆಗೆ ಅವರು ಒಳ್ಳೆ ಈಜುಪಟು ಕೂಡ. ಅವರು ಒಂದು ಓಪನ್ ಬಾವಿ ಇದೆ, ಆ ಬಾವಿನಲ್ಲಿ ಈಜೋದು ಒಂದು ಸೊಗಸು. ಆ ಥರದ್ದೆಲ್ಲ ವಿಭಿನ್ನವಾದಂಥ ವ್ಯಕ್ತಿ ರಾಘವೇಂದ್ರ. ಅವರ ಔಷಧೀಯ ಗಿಡಗಳ ವಿಚಾರವಾಗಿ ತೋಟವನ್ನು ನೋಡ್ಬೋದು. ಜನ ಏನು ಅಂದರೆ ತೋಟ ಅಂತ ಅಂದರೆ ಬರೀ ತೋಟ ಇರಬೇಕು ಅಂತಲ್ಲ, ಪ್ರತಿಯೊಂದು ಬೆಳೆದು ತಿನ್ನೋನೇ ನಿಜವಾದ ರೈತ. ಅಂದರೆ ಅವ್ನಿಗೆ ಅನುಗುಣವಾಗಿ ಏನೇನಾಗುತ್ತೆ. ಈಗ ನೋಡಿ, ಇದು ಅಂಜೂರ, ಇದು ತುಂಬ ರಿಚ್ ಪ್ರೋಟೀನ್ ಇರೋಂಥ ಗಿಡ. ಇದು ಅಂಜೂರ ಹಣ್ಣು ನೋಡಿ. ಎಲ್ಲ ಈ ಎಲೆನೂ ಕೂಡ ನಾವು ಎಲೆನ ಊಟಕ್ಕೆ ಯೂಸ್ ಮಾಡ್ತಾ ಇದ್ವಿ. ಬೇಕು ಅಂದರೆ ನಾವು ಇದನ್ನು ಎಲೆನ ಊಟಕ್ಕೆ ಯೂಸ್ ಮಾಡಿ, ಈ ಎಲೆನ ಬಳಸಿ ಬೇಕಾದ್ರೆ ಮತ್ತೆ ರೀಸೈಕಲ್ ಇಲ್ಲಿಗೆ ಹಾಕೋಬೋದು. ಈಗ ನಾವು ಲೇಬರ್ ಬಂದರೆ ಎಲೆನೂ ಬಾಳೆದ ಎಲೆ ಜೊತೆ ಇದನ್ನು ಯೂಸ್ ಮಾಡ್ತೀವಿ. ಹಣ್ಣು ಯೂಸ್ ಆಗುತ್ತೆ ನೋಡಿ. ಚೆರಿ ಫ್ರೂಟು, ಮತ್ತು ಇದು ಮಲೇಷಿಯನ್ ಸೀಬೆ. ಸೀಬೆಲೆ ವೆರೈಟಿ ಸೀಬೆ ಬರುತ್ತೆ. ಯಾವತ್ತೂ ನಾವು ಒಂದು ಹಣ್ಣಿನ ಗಿಡ ನೆಡಬೇಕು ಅಂತ ಅಂದರೆ ಫಸ್ಟು ಒಂದು 2 ಪ್ರಯೋಗವಾಗಿ ಹಾಕೋಬೇಕು. ನಿಮ್ಮ ಭೂಮಿಗೆ ಆ ತಳಿ ಹೊಂದ್ಕೊಳುತ್ತಾ ಅಂತ. ಈಗ ನನಗೆ ಅಂಜೂರ ಗಿಡ ಚೆನ್ನಾಗಿ ಹೊಂದ್ಕೋತಾ ಇದೆ. ಇದು ಎಷ್ಟು ವರ್ಷದ? ಇದೊಂದು 2 ರಿಂದ 2 ವರ್ಷ ಇದೆ ಅಷ್ಟೇ ನೋಡಿ. ಆ ಫಲವತ್ತಿದ್ದಾಗ ನಮ್ಮಲ್ಲಿ ನನ್ನ ಮಣ್ಣು ಪರೀಕ್ಷೆ ಕೊಟ್ಟಾಗ ಏನಂತ ಹೇಳಿದ್ರು ಅಂದರೆ, ಸಾಯಿಲ್ ಕಾರ್ಬನ್ ಎಲ್ಲ ಚೆನ್ನಾಗಿದೆ, ನೀವು ಸುಮ್ಮನೆ ಗಿಡ ನೆಡಿ ಅಂತ ಹೇಳಿದ್ರು. ಏನು ಗೊಬ್ಬರ ಹಾಕ್ಬೇಡಿ ನೋಡಿ. ಸಾವಯವದಲ್ಲಿ ನಾವು ಹಸರಲೆ ಒದಿಕೆ ಇರೋದ್ರಿಂದ ನಾವು ಸಮ್ಮರಲ್ಲಿ ಏನು ಮಾಡ್ತೀವಿ, ಭೂಮಿ ಉಳಿಸ್ಬಾರ್ದು, ಒದಿಕೆ ಇರಬೇಕು. ಸಾಯಿಲ್ ಕಾರ್ಬನ್ನು ಇಂಪ್ರೂವ್ ಆಗಬೇಕು. ಸುಮ್ಮನೆ ಆಮೇಲೆ ಉಳಿಸೋವಂಥದ್ದುಗೆಲ್ಲ ಮಾಡಿದ್ರೆ ಇದಾಗುತ್ತೆ ನೋಡಿ. ಇದು ಹಣ್ಣು, ಇದು ಮಲೇಷಿಯನ್ ಸೀಬೆ. ಈಗ ಸ್ವಲ್ಪ ಚಳಿಗಾಲಕ್ಕೆ ಕಮ್ಮಿ ಅದು. ಜಾಮೂನಲ್ಲಿ ಎಲ್ಲ ಕಪ್ಪು ನೋಡಿದರೆ, ಇದು ವಿಶೇಷವಾಗಿ ವೈಟ್ ನೇರಳೆ ಹಣ್ಣಿದೆ ನೋಡಿ. ವೈಟ್ ಇದಿದೆ, ಈಗ ಹೂ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ವೈಟ್ ನೇರಳೆ ಹಣ್ಣು. ಮಾಲ್ ಥರ ಬರುತ್ತೆ. ಏನು ₹100 ಹಾಕೊಂಡು ನಾವು ಮನೆಗೆಲ್ಲ ಚಾಕ್ಲೇಟ್ ಕೊಡೋದು ಬದಲು ಮಕ್ಕಳಿಗೆ ಒಂಥರ ಚಾಕ್ಲೇಟ್ ಥರ ಚಿಕ್ಕ ಬರುತ್ತೆ. ಇದು ಯಾವ ಗಿಡ ಅಂದರೆ? ಚೈನೀಸ್ ಸೀಬೆ. ಚೈನೀಸ್ ಸೀಬೆ ಮನುಷ್ಯನಿಗೆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋಂಥ ಶಕ್ತಿ ಇದೆ ಇದು. ಸ್ಟಾರ್ ಫ್ರೂಟ್ ಅಂತಾರಲ್ಲ. ಸ್ಟಾರ್ ಫ್ರೂಟ್ ಇದು. ನಾವು ಇಂಥವೆಲ್ಲ ಒಂದೊಂದು ಗಿಡ ಹಾಕೊಂಡ್ರೆ ಚಿಕ್ಕ ಜಾಗಗಳಲ್ಲಿ ಆರಾಮಾಗಿ ನಾವು ತಿನ್ನೋಕ್ಕೂ ಆಗುತ್ತೆ. ನಾವು ಗಿಡಕ್ಕೆ ₹100 ಕೊಟ್ಟಿರ್ಬೋದು, ಇದು ₹1000 ಲಾಭ ಕೊಡುತ್ತೆ. ನಾವಿವತ್ತು ವಿಟಮಿನ್ಸ್ ಇಲ್ಲ ಅಂತ ಹೋಗಿ ಮಾತನ್ನು ನುಂಗ್ತೀವಿ. ವಿಟಮಿನ್ ಸಿ ಹೇರಳವಾಗಿರುತ್ತೆ. ನಮಗಿದು ಹೆಚ್ಚಾದರೆ ನಾವು ಡ್ರೈಯರಲ್ಲಿ ನೋಡಿ, ಈಗ ನಾವು ಕಾಯಿ ಡ್ರೈಯರ್ ಮಾಡಲಾಗಿ ಇದು ಭಾಳ ಬೆನಿಫಿಟ್ ಆಯಿತು. ಕೆಲವು ಹಣ್ಣುಗಳನ್ನೆಲ್ಲ ನಾವು ಡ್ರೈ ಮಾಡಿ ಇಟ್ಕೋಬೋದು. ಒಂದೇ ಸಲ ಎಲ್ಲ ತಿನ್ನೋಕ್ಕಾಗಲ್ಲ. ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಾಗ ನಾವು ವರ್ಷಪೂರ್ತಿ ಅದನ್ನು ಬಳಸ್ಬೋದು. ಈ ಎಲೆ ಉದುರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಜಮೀನಿಗೆ ತುಂಬ ಒಳ್ಳೆಯ ಗೊಬ್ಬರ ಆಗುತ್ತೆ. ಬೆಟ್ಟದ ಮೇಲೆ ಎಲೆ ಇದೆಯಲ್ಲ, ತುಂಬ ಭೂಮಿಗೆ ಸೇರಿಕೊಳ್ಳುತ್ತೆ. ನಮಗೆ ನೋಡಿ, ಎಲ್ಲೋ ಒಂದು ಸೈಡಲ್ಲಿ ಹಾಕ್ಕೊಂಡಿದ್ದೀವಿ ಅಷ್ಟೇ. ಆ ಭೂಮಿಗೆ ಗೊಬ್ಬರನೂ ಆಯಿತು, ನಮ್ಗೆ ಆರೋಗ್ಯನೂ ಆಯಿತು. ನಾವು ಈ ಥರ ಅಂದರೆ ಜಾಗದೊಳಗೆ ಎಲ್ಲ ಇರೋದ್ರೊಳಗೆ ನಾವು ಇವೆಲ್ಲನ ಬಳಸ್ಕೊಳ್ಳೋದ್ರಿಂದ ನಾವು ರೈತರು ಹೊರಗಡೆ ಹೋಗಿ ನಾವು ಹಣ್ಣು ತಂದು ತಿನ್ನಬಾರ್ದು. ನಾವು ಇಲ್ಲೇ ಬೆಳೆಸ್ಕೊಂಡು ಎಷ್ಟಿರುತ್ತೆ ಅಷ್ಟು ಜಾಗದಲ್ಲಿ ಒಂದೊಂದಾರು ಬೆಳೆಸ್ಕೊಂಡು ತಿನ್ನೋಂಥ ಪ್ರವೃತ್ತಿನ ನಾವು ಬೆಳೆಸ್ಕೋಬೇಕು ನೋಡಿ. ನಾವು ಒಂದು ತುಳಸಿಯಿಂದನೇ, ಈಗ ನೋಡಿ ಮನೆ ಪಕ್ಕ ತುಳಸಿ ಇಷ್ಟಿದೆ. ಈ ತುಳಸಿ ನಾವು ಯಾವುದೋ ಹೂ ಇದಾಕೋ ಬದಲು ತುಳಸಿ ಆಂಟಿ ಆಕ್ಸಿಜನ್, ನಮಗೆ ಒಳ್ಳೆ ಶುದ್ಧವಾದ ಗಾಳಿ ಕೊಡೋವಂಥದ್ದು. ಇಂಥದ್ದನ್ನ ಮನೆ ಪಕ್ಕ ಹಾಕೋಬೇಕು. ನಮಗೆ ಜೇನಿಗೂ ಕೂಡ ಈ ತುಳಸಿ ಹೂವಿನ ರಸನ ಜೇನು ತಗೊಳುತ್ತೆ. ಈಗ ಔಷಧಿ, ಇದು ಕೆಮ್ಮಿಗೆ ಆಗ್ಬೋದು, ಪ್ರತಿಯೊಂದಕ್ಕೂ ನಾವು ಬೆಳಗ್ಗೆ ದೇವರಿಗೆ ಮುಡಿಸಿ ಸಂಜೆ ಡ್ರೈ ಆಗುತ್ತೆ. ಅದನ್ನು ಸಂಜೆ ಗ್ರೀನ್ ಟೀ ಮಾಡ್ಕೊಂಡು ನಾವು ಕುಡಿಬೋದು. 8 ರಿಂದ 10 ವರ್ಷ ಬದನೆಕಾಯಿ ತಗೋಬೋದು ಕಾಯಿಲೆ ಇಲ್ದಂಗೆ. ಆ ಥರ ನಾವು ಪ್ರಯುಕ್ತವಾಗಿ ಮಾಡಬೇಕು. ವಿಜ್ಞಾನಿಗಳು ಅದನ್ನು ಯಾರೂ ಮಾಡ್ತಾ ಇಲ್ಲ. ಎಲ್ಲ ರೋಗ ಬರೆಸ್ತಾರೋ ಹೊರತು ರೋಗ ಹೋಗ್ಸೋಕ್ಕೆ. ಈಗ ನೀವು ರೋಗ ಬಂದ ಮೇಲೆ ಚಿಕಿತ್ಸೆ ಕೊಡೋದಲ್ಲ, ರೋಗ ಬರೋಕ್ಕಿಂತ ಮುಂಚೆ ಹೆಂಗಿರಬೇಕು ಅನ್ನೋದನ್ನ ಉದ್ದೇಶನ ನಾನು ಮಾಡಿರೋಂಥ ಉದ್ದೇಶ ಅದೇ. ರೋಗ ಬರದಂಗೆ, ನೀವು ಎಣ್ಣೆಯಿಂದ ರೋಗ ಬರ್ತಾ ಇದೆ, ತಿನ್ನೋ ಆಹಾರದಿಂದ ರೋಗ ಬರ್ತಾ ಇದೆ, ಅದನ್ನ ಅಲ್ಲೇ ಯಾವ ಥರ ನಾವು ನೆಕ್ಸ್ಟ್ ಜನ್ರೇಷನ್ಗೆ ನಿಯಂತ್ರಣ ಮಾಡ್ಬೋದು ಅನ್ನೋದನ್ನ ಒಂದು ಪಾಠನ ಇದು ಮಾಡಬೇಕು ಅಂತ. ಈ ಥರ ಗುಳ್ಕಾಯಿ ಇವೆಲ್ಲ ಒಂದು ಔಷಧಿ ಗಿಡಗಳು ಇದೆ ನೋಡಿ. ನಾವೇನು ನೆಟ್ಟಿದ್ದಿಲ್ಲ, ಯಾವುದೋ ಒಂದು ಪಕ್ಷಿಯಿಂದ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ನಾವು ನಿಜವಾದ ಈಗ ನರ್ಸರಿಯಿಂದ ಬದನೆ ಗಿಡ ತಂದರೆ ಅದಕ್ಕೆ ನಿಜವಾದ ಔಷಧಿ ಹೊಡ್ಕೊಂಡೇ ಅಂದರೆ ಕಾಯಿಲೆನ ನಾವೇ ಬರೆಸ್ತಾ ಇದ್ದೀವಿ, ಹೊಡೆದು ಲವಂಚ ಹುಲ್ಲು ನಾವು ಬದುಗಳಿಗೆ ಇಲ್ಲಿ ಕೊಚ್ಚೋ ಅಂಥದನ್ನು ತಡೆಯುತ್ತೆ ಇದು. ಆ ರೀತಿ ನಾವು ಲವಂಚ ಹುಲ್ಲುಗಳನ್ನ ಜಾಸ್ತಿ ಹಾಕಬೇಕು.
ದಾಗಡಿ ಬಳ್ಳಿ, ಮಣ್ಣು ಕೊಚ್ಚಲ್ಲ. ಮಣ್ಣು ಕೊಚ್ಚಲ್ಲ, ಅದು ಭೂಮಿನ ಹಿಡಿದಿಟ್ಕೊಂಡಿರುತ್ತೆ. ಪ್ರತಿ ನೋಡಿಗೆ ಇದು ಇದು ಇದ್ರದ್ದೊಂದು ಒಣಗೊನೆ, ನಾಟಿ ಒಣಗೊನೆ. ನಾವು ಈ ನೋಡಿ ಹೂ ಇದೆ, ಇದು ಏರ್ ಆಯಿಲ್ಗೆಲ್ಲ ಯೂಸ್ ಮಾಡ್ಬೋದು. ಇದನ್ನ ಏರ್ ಆಯಿಲ್ಗೆ ತುಂಬಾ ಪೌಷ್ಟಿಕವಾಗಿ ಆ ರೀತಿ ನಮ್ಮಲ್ಲೇ ಪ್ರಕೃತಿ ಒಳಗೆ ಕೊಟ್ಟಿರ್ತದೆ ಇರುತ್ತೆ. ಸೊಳ್ಳೆ ಹುಲ್ಲು ಅಂತ ಹಾಲೋಟಿಗೆಲ್ಲ ಯೂಸ್ ಮಾಡೋಂಥದ್ದು. ಇದನ್ನ ಕುದಿಸ್ಬಿಟ್ಟು ನಾವು ಪೆನಾಲ್ ಥರ ಯೂಸ್ ಮಾಡ್ಕೋಬೋದು. ಇವನ್ ಇದು ಹೊಗೆ ಹಾಕಿದ್ರೆ ಸೊಳ್ಳೆ ಬರಲ್ಲ ನೋಡಿ. ಅಷ್ಟು ಉಪಯೋಗ ಒಂದು ಹುಲ್ಲಲ್ಲಿ ಇರುತ್ತೆ. ಗ್ರೀನ್ ಟೀಗೆಲ್ಲ ನಾವು ಇದನ್ನ ಮನೆ ತೊಳ್ಸೋದಕ್ಕೆ ಪೆನಾಯಿಲ್ ಬದಲು ಇದನ್ನ ಬಳಸ್ಕೋಬೋದು. ಈ ರೀತಿ ನಮ್ಮಲ್ಲೇ ಗಿಡಗಳ ಮೂಲಿಕೆಗಳನ್ನ ನಾವು ಬೆಳೆಸ್ಕೊಂಡು ನಾವು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ನಾವು ಬೇಳೆ ಜೊತೆ ಸೊಪ್ಪು ಅನಿವಾರ್ಯ, ಸೊಪ್ಪೇ ಇಲ್ಲ ಅಂದಾಗ ನಾವು ಇದನ್ನ ಬೇಳೆ ಜೊತೆ ಬೆಳೆಸ್ಬೋದು. ಬಳಕೆ ಮಾಡಿದ ನಮಗೆ ಆಹಾರಕ್ಕೆ ಒಂದು ಪೌಷ್ಟಿಕವಾದ ಆಹಾರ ಅದು, ಛಾಯಾಮಾನಸ ಅಂತ. ಈ ಈ ಇದನ್ನ ಹಬೇಲಿ ಬೇಯಿಸ್ಬಿಟ್ಟು ನಾವು ಕಾಫು ತೆಗಿಯೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಇದು ಕಾಫ್ ತೆಗಿಯೋದಕ್ಕೆ ನಾವು ಇದನ್ನ ಪ್ರೆಸ್ಟೈಡ್ ಇದಕ್ಕೆಲ್ಲನೂ ನಾವು ಕಾಡು ತುಳಸಿ ಪ್ರೆಸ್ಟೈಡ್ಗೆಲ್ಲ ನಾವು ಬಳಸ್ಕೋಬಹುದು. ನೀಲಿ ಭೃಂಗರಾಜ ಅಂತ ಇದು ಬೀಜ ಆಗ್ತಾ ಇದೆ. ಇದನ್ನ ಹುಟ್ಟುತ್ತಾ ಇರೋ ಕೂದಲು ಹುಟ್ಟುತ್ತೆ ಅಂದ್ರೆ ಅಷ್ಟು ಕಪ್ಪಾಗುತ್ತೆ ಇದು. ಇದ್ರ ಬೇರನ್ನ ಡಯಾಲೈಸಿಸ್ಗೆ ಯೂಸ್ ಮಾಡ್ತಾರೆ ಆಯುರ್ವೇದದಲ್ಲಿ. ಅಂದ್ರೆ ನೀರು ತೆಗಿಯೋದಕ್ಕೆ ಇದ್ರ ಬೇರು ಯೂಸ್ ಮಾಡ್ತಾರೆ. ಇದು ಪಾನ್ ಊಟ ಆದಮೇಲೆ ಅಜೀರ್ಣ ಆದರೆ ನೋಡಿ, ಒಂದು ತಿಂದು ನೋಡಿ, ಅಜೀರ್ಣ ಆದರೆ ಭಾಳ ಉಪಯುಕ್ತವಾದಂಥ ಇಂಥವೆಲ್ಲ ಒಂದೊಂದು ಗಿಡ ನಾವು ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಶರೀರನೂ ಕೂಡ ಆರೋಗ್ಯ ಇರುತ್ತೆ. ನಾವು ಊಟ ಆದಮೇಲೆ ಆರಾಮಾಗಿ ಹಾಕೋಬೋದು. ಈ ಥರ ಗಿಡಮೂಲಿಕೆ ಎಲ್ಲ ಕೆಮ್ಮಿಗೆ ಯೂಸ್ ಮಾಡ್ಬೋದು. ಇನ್ನು ಇದು ಬಟ್ಲೆ ಸೊಪ್ಪು ಇವೆಲ್ಲ ನಾವು ಇದು ಈಗ ನೋಡಿ, ಇದು ಇಲ್ಲೇ ಹಲವಾರು ಔಷಧಿ ಗಿಡಗಳು ಇಲ್ಲೇ ಇದೆ ನೋಡಿ. ಇದು ಎತ್ತಿನ ನಾಲ್ಗೆ ಅಂತ 4 ml ಇದ್ರೆ ನಾವು ಇದು ಎಳ್ನೀರ್ ಜೊತೆ ಕುಡಿಬೋದು. ಶುಗರ್ ಇದ್ದರೆ ನಾವು ಬರೀ ನೀರಿನಲ್ಲೇ ಈ ಎಲೆ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ನ ಕಂಟ್ರೋಲ್ ಮಾಡ್ಬೋದು. ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ತಾಪಮಾನ ಇದೆ ಇವತ್ತು. ಅದೇ ನಾವು ಈ ಭೂಮಿಲಿ ಏನಾದ್ರು ತಾಪಮಾನ ಕಾಣ್ತಾ ಇದೆಯಾ? ನೀವು ಒಂದು ಐಸ್ ಒಳಗೆ ಇದ್ದಂಗೆ ಆಗ್ತಾ ಇದೆ. ಅಂದರೆ ನೇಚರ್ ಇದ್ದರೆ ತುಂಬ ನೋಡಿ. ಇದು ಆಡ್ಸೋಗೆ ನಾವು ಬೇಲಿಲಿ ಬೆಳೆಯೋಂಥ ಇದೆಲ್ಲ ಕೆಮ್ಮಿಗೆ ಭಾಳ ಉಪಯುಕ್ತ. ಆಮೇಲೆ ನಾವು ಕೆಲವು ವೈರಸ್ ಬಂದರೆ ಇದನ್ನು ನಾವು ಔಷಧಿ ರೂಪದಲ್ಲೂ ನಾವು ಬಳಸ್ತೀವಿ. ಮನುಷ್ಯರು ಆಗುತ್ತೆ, ನಮ್ಮ ಗಿಡಕ್ಕೂ ನಾವು ಬಳಸೋಂಥ ಕೆಲಸ ಮಾಡ್ತೀವಿ. ಇದು ಬಿಳಿ ಗುಲ್ಗಂಜಿ ಎಲೆ ಇದು ಮೌತ್ ಫ್ರೆಶ್ನರ್ ಅಂತ. ಇದು ದುರ್ವಾಸನೆ, ಬಾಯಿನ ಸ್ವೀಟು ಮಾಡುತ್ತೆ. ಬಾಯಲ್ಲಿರೋಂಥ ದುರ್ವಾಸನೆ ತೆಗೆಯೋಂಥ ಶಕ್ತಿ ಇದಕ್ಕಿದೆ ಆ ಎಲೆಗೆ.